ಶಿರಾದಲ್ಲಿ ಜನಸಂಪರ್ಕ ಸಭೆ ನಡೆಸಿದ ಡಿಸಿ. ಸಾರ್ವಜನಿಕರಿಂದ ಜಿಲ್ಲಾಧಿಕಾರಿಗಳಿಗೆ ಸಮಸ್ಯೆಗಳ ಸುರಿಮಳೆ. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಪ್ರತಿ ತಾಲೂಕಿಗೂ ಭೇಟಿಯನ್ನ ನೀಡಿ ಜನಸಂಪರ್ಕ ಸಭೆಯನ್ನ ಕೈಗೊಂಡಿದ್ದು, ನಿನ್ನೆ ಶಿರಾ ತಾಲೂಕಿಗೆ ಡಿಸಿ ಭೇಟಿಯನ್ನ ನೀಡಿದ್ರು. ಶಿರಾ ನಗರದ ತಾಲೂಕು ಆಡಳಿತ ಕಚೇರಿಯಲ್ಲಿ ಶಾಸಕ ಟಿಬಿ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನ ಕೈಗೊಂಡಿದ್ದು, ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ಜನರು ಸಭೆಗೆ ಆಗಮಿಸಿ ತಮ್ಮ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇನ್ನು ಜನಸಂಪರ್ಕ ಸಭೆಯಲ್ಲಿ ಡಿಸಿ ಶುಭ ಕಲ್ಯಾಣ್ ಅವರು ಸಾರ್ವಜನಿಕರೊಂದಿಗೆ ನೇರ ಸಂವಾದ ನಡೆಸಿ ಅಹವಾಲನ್ನ ಸ್ವೀಕರಿಸಿದ್ರು. ಸಭೆಯಲ್ಲಿ ವಿವಿಧ ಗ್ರಾಮಗಳಿಂದ ಬಂದಿದ್ದ ಗ್ರಾಮಸ್ಥರು ಭೂ ವಿವಾದಗಳು, ಪಿಂಚಣಿ ಸಮಸ್ಯೆಗಳು, ಮೂಲ ಸೌಕರ್ಯ ಕೊರತೆ ಸೇರಿದಂತೆ ವಿವಿಧ ಸರ್ಕಾರಿ ಸೇವೆಗಳ ಕುರಿತು ತಮ್ಮ ಅಹವಾಲನ್ನ ಸಲ್ಲಿಸಿದ್ರು. ಅಲ್ಲದೆ ಕಚೇರಿಯಲ್ಲಿ ಹಳೆ ದಾಖಲೆಗಳು ಸಿಗ್ತಾ ಇಲ್ಲ, ಹೀಗಾಗಿ ಪೋಡಿ, ಹದ್ದುಬಸ್ತು, ಪಹಣಿ ಸೇರಿದಂತೆ ಜಮೀನಿನ ದಾಖಲೆಗಳನ್ನು ಪಡೆಯಲು ಕಚೇರಿಗಳಿಗೆ ಅಲೆದಾಡಬೇಕಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಇನ್ನು ಇದೇ ವೇಳೆ ಹತ್ತಿ ಬೀಜದ ಬೆಲೆ ಕುಸಿತ ಮತ್ತು ತೂಕದಲ್ಲಿ ವಂಚನೆ ನಡೀತಾ ಇರುವ ಬಗ್ಗೆ ರೈತರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಕಂಪನಿಗಳು ರೈತರೊಂದಿಗೆ ಕಡ್ಡಾಯವಾಗಿ ಕರಾರು ಮಾಡಿಕೊಂಡು ನಷ್ಟವನ್ನ ಭರಿಸಬೇಕು ಹಾಗೂ ರೈತರಿಗೆ ಕಾನೂನಾತ್ಮಕ ರಕ್ಷಣೆ ಒದಗಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಇನ್ನು ಕೆಲ ರೈತರು ಹಲವು ವರ್ಷಗಳಿಂದ ಅರಣ್ಯ ಪ್ರದೇಶದ ಜಮೀನನ್ನ ಉಳುಮೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಆದರೆ ಇದೀಗ ಅರಣ್ಯ ಇಲಾಖೆ ಉಳುಮೆ ಮಾಡಲು ಅವಕಾಶ ನೀಡದೆ ನೋಟಿಸ್ ಜಾರಿ ಮಾಡಿದೆ ಎಂದಿದ್ದಾರೆ. ಮುಖ್ಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಕೇಳ್ಕೊಳ್ಳೋದೇನು ಅಂದರೆ, ಈಗ ಸಿರಾ ತಾಲೂಕಿನಲ್ಲಿ ಹೈಯೆಸ್ಟು ಕರ್ನಾಟಕದಲ್ಲೇ ಹತ್ತಿ ಬೀಜೋತ್ಪಾದನೆ ಮಾಡ್ತಾಯಿದ್ದಾರೆ. ಈಗ ಆ ವಿಚಾರದಲ್ಲಿ ಈಗ ಬೀಜ ಕಂಪ್ನಿಗಳು ಹತ್ತಿ ಬೆಳೆಗಾರರಿಗೆ ಸಾಕಷ್ಟು ತೂಕದಲ್ಲಿ ಮತ್ತು ವ್ಯವಹಾರದಲ್ಲಿ ಮತ್ತು ರೈತರ ಹತ್ರ ವ್ಯವಹಾರ ಮಾಡೋದರಲ್ಲಿ ತುಂಬ ಮೋಸ ಮಾಡ್ತಾಯಿದ್ದಾರೆ. ಆ ವಿಚಾರವಾಗಿ ನಾವು ಈ ಹಿಂದೆಯೇ ಕೂಡ ತಾಲೂಕು ಕಚೇರಿ ಹತ್ರ ತಹಸೀಲ್ದಾರರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮತ್ತು ಈ ಭಾಗದ ಎಲ್ಲ ಹತ್ತಿ ಕಂಪನಿಯ ಮಾಲೀಕರನ್ನು ಮತ್ತು ರೈತರ ಒಂದು ಸಭೆಯನ್ನು ಇದೇ ತಾಲೂಕು ಕಚೇರಿ ಶಿರಾದಲ್ಲಿ ಮಾಡಿವಿ. ಅದಾದ ನಂತರ ತುಮಕೂರಲ್ಲಿ ಕೃಷಿ ಇಲಾಖೆ ಜಾಯಿಂಟ್ ಡೈರೆಕ್ಟ್ರು ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಎಲ್ಲ ಕಂಪ್ನಿಯ ಹತ್ತಿ ಬೀಜೋತ್ಪಾದನೆ ಕಂಪ್ನಿಯ ಮಾಲೀಕರು ಮತ್ತು ರೈತರು ಎಲ್ಲರೂ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ SP ಅವರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಅಗ್ರಿಮೆಂಟ್ ಇಲ್ದಲೇ ರೈತರ ಹತ್ರ ಯಾವುದೇ ಕಾರಣಕ್ಕೂ ನೀವು ಒಪ್ಪಂದ ಮಾಡ್ಕೊಳ್ಕೊಡೋದು, ಅಗ್ರಿಮೆಂಟ್ ಇಲ್ದಲೇ ನೀವು ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮನ್ನು ಜೈಲಿಗೆ ಹಾಕಿಸ್ತೀನಿ ಅಂತ ಹೇಳಿ ಕಂಡೀಷನ್ನಾಗಿ ಹೇಳಿದ್ರು ಕೂಡ ಇಲ್ಲಿವರೆಗೂ ರೈತರಿಗೆ ಯಾವುದೇ ಥರವಾದ ಅಗ್ರಿಮೆಂಟನ್ನು ಮಾಡ್ಕೊಳ್ದಲೇ ಅವ್ರ ಹತ್ರ ವ್ಯವಹಾರ ಮಾಡ್ತಾಯಿದ್ದಾರೆ. ಹತ್ತಿ ಬೀಜವನ್ನು ತೂಕ ಮಾಡೋದರಲ್ಲಿ ಮೋಸ ನಡೀತಾ ಇದೆ. ಅವರು ಏನು ಮನಸ ಇಚ್ಛೆ 1 ಕ್ವಿಂಟಲ್ಗೆ 7 kg ಹತ್ತಿ ಬೀಜವನ್ನು ಕಟಾವು ಮಾಡ್ಕೊಳ್ತಾ ಇದ್ದಾರೆ. ಹತ್ತಿಯನ್ನು ಆಚೆಲಿ ಇರೋದು APMC ಆಕ್ಟ್ ಪ್ರಕಾರನ APMC ಮಾರ್ಕೆಟಲ್ಲಿ ಹತ್ತಿಯನ್ನು ಮಾರಬೇಕು. ಆದರೆ ಅದಕ್ಕೆ ಸಂಬಂಧಪಟ್ಟಂಥ APMC ಉಪನಿರ್ದೇಶಕರು ಮತ್ತು ತೂಕ ಮತ್ತು ಅಳತೆ DC ಅವರು ಇದ್ರ ಬಗ್ಗೆ ಎಷ್ಟೇ ಗಮನ ಸೆಳೆದ್ರೂ ಅವರು ಅದಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಈ ವಿಚಾರವಾಗಿ ತುಂಬ ಸೀರಿಯಸ್ ಆಗಿ ಸಂಬಂಧಪಟ್ಟಂಥ ಜಿಲ್ಲಾ ಅಧಿಕಾರಿಗಳನ್ನ ಕರೆಸಿ ಮತ್ತು ಹತ್ತಿ ಬೀಜೋತ್ಪಾದನೆ ಮಾಡೋ ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕು, ಅವರಿಗೆ ನ್ಯಾಯವನ್ನು ಒದಗಿಸ್ಬೇಕು. ಒಂದು ವೇಳೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಸೀಡ್ ಆಕ್ಟ್ ಬಗ್ಗೆನೇ ಸರ್ಕಾರಕ್ಕೆ ಎಲ್ಲ ವರದಿಯನ್ನು ಕಳಿಸಿದ್ರು ಕೂಡ ಸೀಡ್ ಆಕ್ಟು ಇನ್ನೂ ಏನೂ ಆಗಿಲ್ಲ. ಆದರೆ ರೈತರ ಹಿತರಕ್ಷಣೆ ಕಾಪಾಡಬೇಕು ಅಂದರೆ ತುರ್ತಾಗಿ ಸೀಡ್ ಆಕ್ಟನ್ನು ಮಾಡಬೇಕು. ಇದು ಸಮಗ್ರವಾಗಿ ಹತ್ತಿ ಬೀಜೋತ್ಪಾದನೆ ಎಲ್ಲ ರೈತರ ಹತ್ತಿ ಮತ್ತು ಹಣ್ಣು ಏನು ತೋಟಗಾರಿಕೆ ಇಲಾಖೆ ಕರ್ಬೂಜ ಬೀಜೋತ್ಪಾದನೆ ಮಾಡ್ತಾರೆ ಮತ್ತು ಕಲ್ಲಂಗಡಿ ಬೇರೆ ಬೇರೆ ಹಣ್ಣಿನ ಬೀಜೋತ್ಪಾದನೆ ಮಾಡ್ತಾರೆ, ಅವರೆಲ್ಲರಿಗೂ ಒಂದು ಇದು ಕಾನೂನು ಅಡಿಯಲ್ಲಿ ಬರಬೇಕು. ಕಾನೂನು ಎಲ್ಲರಿಗೂ ಆಗಬೇಕು. ಸರ್ಕಾರದ ನಿಯಮದ ಪ್ರಕಾರನೇ ಸಂಬಂಧಪಟ್ಟಂಥ ಬೀಜ ಕಂಪ್ನಿಗಳು ನಡ್ಕೊಳ್ಬೇಕು. ಅವರಿಗೆ ರೈತರಿಗೆ ಏನಾದರೂ ಅನ್ಯಾಯ ಆದರೆ
ಆ ಕಾನೂನು ಅಡಿಯಲ್ಲಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ನಾನು ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ. ಇನ್ನು ಈ ವೇಳೆ ಮಧುಗಿರಿ ಉಪವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ಶಿರಾ ತಹಸೀಲ್ದಾರ್ ಆನಂದ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಶಿರಾ ಪೊಲೀಸ್ ಉಪವಿಭಾಗಾಧಿಕಾರಿ ಬಿಕೆ ಶೇಖರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.